ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಿಮ್ಮ ತೂಕ ಹಾಕಮ್ಮ. ನನ್ನ ಮಗ ಹೇಳ್ದ ರಾಜಿ ಇದಾವ ಅಂದ್ರಲ್ಲಮ್ಮ ಹತ್ತುವರೆ ಏನು ಹತ್ತೊಂದೆ ನಾನು ಏನಾನ ಹೇಳಕ್ ಬರ್ತದೆ ನಮ್ಮ ರಾಜಿ ಏನು ನೋಡೋಣ 30 ಬಾರಪ್ಪ ಇಂತ ಬಾರಪ್ಪ. ಬಿಟ್ಟೆ ಅಮ್ಮ ಕೈಟ್ಲಿ ಕಲೆಕ್ಷನ್ ಫೋನ್ ಹಾಕ್ತಾ ಬರಪ್ಪ. ಏ ನನಗೆ ಆಯ್ತ ಕೈ ನೋಡಿ. ಒಂದು 10 ರೂಪಾಯಿ ಕೊಡ್ರೆ ಕೊಡಲ್ಲ ಅವ್ರಿಗೆ ಕೊಡ್ಬೇಕಪ್ಪ, ನಿಮಗೂ ಆಗಲ್ಲ. ಮೈತ್ರಿನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಯಾವುದೇ ಲೋಪಗಳಿಲ್ಲ. ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದನ್ನು ಯಾರೋ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ಅವಶ್ಯಕತೆ ಇಲ್ಲ. ಯಾವ ವ್ಯಾಪ್ತಿ ಅಲ್ಲ, ಕರ್ನಾಟಕ ವ್ಯಾಪ್ತಿ, ದೇಶದ ವ್ಯಾಪ್ತಿನಲ್ಲೇ ನಾವೀಗಾಗಲೇ NDAನಲ್ಲಿ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಯಾವುದೋ ವಿಷಯಗಳು ಪ್ರಮುಖವಾಗಿ ಬರಲ್ಲ. ನೋಡಿ, ನಾನು 100 ಬಾರಿ ಹೇಳಿದೆ, ಅವರು ಹಲವಾರು ಜನ ಹೇಳ್ತಾರೆ, ಈಗ ಇಲ್ಲಿ ಬಂದಾಗಲೂ ಮುಂದಿನ ಮುಖ್ಯಮಂತ್ರಿ ಅಂತ ಕೂಗ್ತಾರೆ. ಜನ ಕೂಗ್ತಕ್ಕಂಥದ್ದನ್ನು ನಾವು ಭ್ರಮೇಲಿ ಹೋಗಬಾರ್ದು. ಜನ ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ. ಇಲ್ಲಿ ಪ್ರಶ್ನೆ, ಮಗು ಹುಟ್ಟೋದಕ್ಕಿಂತ ಕುಲ ವಿವಲಿಸಿದ್ರು ಅನ್ನಂಗೆ ನಾವು ಅದ್ರ ಬಗ್ಗೆ ಕನಸು ಕಾಣೋಕ್ಕಾಗತ್ತಾ? ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ, ಜನಗಳ ಆಶೀರ್ವಾದದಲ್ಲ. ಅದನ್ನ ಈಗಲೇ ಹೇಳಿದೆ, ಇಲ್ಲೇ ಹೇಳಿದೆ, ಇಲ್ಲಿ ಯಾರ್ಯಾರು ಹಣ್ಣಲ್ಲಿ ಏನೇನು ಬರೆದಿರ್ತದೋ ನಾನು ಆ 106 ಬಾರಿ ಹೇಳಿದ್ದೇನೆ. ನನ್ನ ಮೊದಲನೇ ಆದ್ಯತೆ BJP JDS ಪಕ್ಷಗಳು ಇವತ್ತು ಮೈತ್ರಿಯನ್ನು ಮಾಡಿರೋದು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸರ್ಕಾರ ತೆಗಿಬೇಕು ಅಂತ. ಇದು ನನ್ನ ಮೊದಲನೇ ಆದ್ಯತೆ. ಮುಖ್ಯಮಂತ್ರಿ ಸ್ಥಾನ, ಅಧಿಕಾರ ಸ್ಥಾನ ಮುಖ್ಯ ಅಲ್ಲ. ಈಗಾಗಲೇ ನೋಡ್ಬಿಟ್ಟಿದ್ದೀನಿ, ದೆಹಲಿನೂ ನೋಡಾಗಿದೆ, ಕರ್ನಾಟಕನೂ ನೋಡಾಗಿದೆ. ನನಗೆ ಅದು ಮುಖ್ಯ ಅಲ್ಲ.
ಈ ರಾಜ್ಯ ಮುಖ್ಯ, ಈ ರಾಜ್ಯ ಉಳಿಬೇಕು. ಅದಕ್ಕೆ ಇವತ್ತು ಒಂದು ಉತ್ತಮವಾದಂಥ ಜನಪರವಾದಂಥ ಸರ್ಕಾರ ತರಬೇಕು. ಅದು ನನ್ನ ಮೊದಲನೇ ಆದ್ಯತೆ. ನಾನು 10 ಸಾರಿ ಫೋನ್ ಮಾಡಿದ್ದೀನಿ ಶೇಷನಾಯ್ಗೆ, ತಡ ಆಯ್ತಾ ಶುರು ಆಯ್ತಾ ಅನ್ನೊಂದು ಕೇಳಿದ್ರು ಅಂತ. ನೋಡಿ, ಈ ತಾಲೂಕಿನ ಆಡಳಿತ ಯಾವ ಕಡೆ ಹೋಗ್ತಾ ಇದೆ. ಅವರಿಗೆ ಇಲ್ಲಿರೋ ತಾಲೂಕು ಆಡಳಿತಕ್ಕೆ ಯಾರು ಲೆಕ್ಕಕ್ಕಿಲ್ಲ. ಇವತ್ತು 11 ಗಂಟೆ ಅಂತ ಸಮಯ ನಿಗದಿ ಮಾಡಿ ನನಗೆ ಅಫಿಷಿಯಲ್ ಆಗಿ ಲೆಟರ್ ಕೊಟ್ಟಿದ್ದಾರೆ. ಲೆಟರ್ ಕೊಟ್ಟಿರೋ ಮನುಷ್ಯ ಇಲ್ಲಿರ್ಬೇಕಾ ಇಲ್ಲ? ಇಲ್ಲಿರ್ಬೇಕಾನೆ. ಯಾರು? ನಾನು ತಹಶೀಲ್ದಾರ್. ಈಗ ಬಲ್ಲಿ ಒಂದು ಹಾರ ಹಾಕಿ ಸ್ವಾಗತ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಶಾಲಾ ಹಾಕಿ ಹಾರ ಹಾಕಿ ಈ ತಹಶೀಲ್ದಾರ್ನ ಸ್ವಾಗತ ಮಾಡ್ತೀನಿ. ನೋಡಿ, ಒಬ್ಬ ಅಧಿಕಾರಿಗಳಿಗೆ ಒಂದು ಸರಿಯಾದ ರೀತಿ ನೀತಿ ನಡೀಬೇಕು ಅನ್ನೋ ಪ್ರಜ್ಞೆ ಇಲ್ಲ. ಈಗಾಗಲೇ ಮೊನ್ನೆ ನಡೆದಂತ ಸರ್ಕಾರಿ ಶಾಲೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ. ಇದು ಸ್ಪಷ್ಟವಾಗಿ ಇದು ಉದಾಸೀನ ಮನೋಭಾವ. ಗೊತ್ತಿಲ್ಲ ಅವ್ರಿಗೆ ಯಾರು ಏನು ಅಭಯ ಹಸ್ತ ಆಶ್ರಯ ಕೊಟ್ಟಿದ್ದಾರೆ ಅಂತ. ಯಾರು ಹೇಳಿರಲ್ಲ. MLA ಅವರು ಕೂಡ ತಡವಾಗ್ಬ ಅಂತೇನು ಅವ್ರಿಗೇನು ಹೇಳಲ್ಲ. ಈಗ ನಾವು ಬೇರೆ ಬೇರೆ ಕೆಲಸ ಇರುತ್ತೆ, ಒಂದು ವೇಳೆ ತಡ ಆಗ್ಬೋದು. ಈ 120-130 ಕಿಲೋಮೀಟರ್ ಸ್ಪೀಡ್ ಬಂದವ್ ನಮ್ಮ ಹುಡುಗ. ನಾನು ಬೆಂಗಳೂರಿಂದ ಮನೆಯಿಂದ ಹೊರಟೆ ಬಂದಿದ್ದು. ಅರ್ಥ ಆಯ್ತಲ್ಲ? ಅವ್ರಿಗೆ ಮಾತ್ರ ಕುಟುಂಬ ಸಂಸಾರ ಅನ್ನೋದಲ್ಲ, ಸರ್ಕಾರಿ ಕಾರ್ಯಕ್ರಮ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.